ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್. ಸಮಸ್ತ ನಾಡಿನ ನಮ್ಮ ಬಂಧು ಬಳಗದವರಿಗೆ, ನಮ್ಮ ಪ್ರಿಯ ಮಿತ್ರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಇವತ್ತಿನ ದಿನ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರವಾಗಿ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಬಯಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಇಂದಿನ ದಿನ ವಿಚಾರಿಸುವ ಒಂದು ವಿಷಯವೇನಪ್ಪ ಅಂದರೆ, ನಾಳೆ 26 ಜೂನ್ 2026ರಂದು ಗುಲ್ಬರ್ಗಾ ಶಹರದ ಸಂತ್ರಾಸ್ವಾಡಿ ಒಂದು ಇಲಾಖೆಯಲ್ಲಿ ಜಾಮಿಯಾ ತಾಲೀಮಾತೆ ಸೂಫಿಯಾ ಎಂದ ಗುರುಗಳ ಖಾನ್ಕೆಯಲ್ಲಿ ನಾವು ಯೋಮೆ ಆಶುರಾದ ಪ್ರಯುಕ್ತ ಒಂದು ದುವಾವನ್ನು ಪಠಿಸುತ್ತೇವೆ. ಅದು ನಮ್ಮ ಗುರುಗಳಾದ ಜಾಮಿಯಾ ತಾಲೀಮಾತೆ ಸೂಫಿಯಾದ ಸೂಫಿ ಸ್ಕಾಲರ್ ಸೂಫಿ ತಾಲಿಬ್ ಅತಹರುಲ್ ಖಾದ್ರಿ ಸಾಹಬ್ ಅವರು ತಮ್ಮ ವಾಣಿಯಿಂದನೇ ಹೇಳುವುದು. ಇದರ ಪ್ರಯೋಗ ಮತ್ತು ಇದರ ಒಂದು ಉದ್ದೇಶ ಏನಪ್ಪ ಅಂದರೆ, ಇದರಿಂದ ನಮ್ಗೆ ಏನು ಉಪಯೋಗ ಆಗ್ಬೋದು ಅಂದರೆ, ಈ ದುವಾ ಕೇಳುವುದ ನಂತರ ನೀವು ಮುಂದೆ ಬರುವಂಥ ವರ್ಷ ಯೋಮೆ ಆಶುರದವರೆಗೆ ಯಾವುದೇ ತರಹದ ಹಾವು, ಚೇಳು ಮತ್ತು ಹೊಚ್ಚು ನಾಯಿಗಳಿಂದ, ನೋಕಿಲೆ ಯಾವುದಾದಂತೂ ಚುಚ್ಚುವಂಥ ಮೊಳೆಗಳು ಮತ್ತು ಶಸ್ತ್ರಗಳಿಂದ ಹಾಗೂ ಹುಚ್ಚು ನಾಯಿಯಿಂದ ಯಾವುದೇ ಥರದ ವಿಷಯ ಪ್ರಯುಕ್ತ ವಸ್ತುಗಳಿಂದ ನೀವು ಸೇಫ್ ಆಗಿವರು. ಮತ್ತು ಹಾಗೂ ಈ ಯೋಮೆ ಆಶುರದ ಪ್ರಯುಕ್ತದಲ್ಲಿ ಈ ದುವಾದಲ್ಲಿ ಏನಪ್ಪ ಪವರ್ ಅಂತ ಹೇಳಿದ್ರೆ, ಇದು ಯಾವುದು ಮಾಟ ಮಂತ್ರವಲ್ಲ, ಇದು ಯಾವುದು ಕೆಟ್ಟ ಶಕ್ತಿಗಳಲ್ಲ. ಇದು ಇಸ್ಲಾಂ ಪ್ರಯುಕ್ತವಾದ ಕುರಾನ್ ಎನ್ನುವ ಒಂದು ಪುಸ್ತಕ ಮತ್ತು ಇದು ಧರ್ಮ ಗ್ರಂಥ, ಇದರ ಪಠನೆಯಿಂದ ಈ ಶಕ್ತಿ ಪಡೆಯಲಾಗಿದೆ. ಈ ಶಕ್ತಿ ಮುಖಾಂತರ ಸಮಸ್ತ ನಾಡಿನ ಹಾಗೂ ದೇಶದ ಜನರಿಗೆ ನಾವು ಉಪಯೋಗ ಕೊಡಬೇಕೆಂದು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಿಮಗೆ ಈ ಸುದ್ದಿ ತಿಳಿಸುತ್ತೇವೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಜಾಮಿಯಾ ತಾಲೀಮಾತೆ ಸೂಫಿಯಾದ ನಮ್ಮ ಗುರುಗಳಾದವರು ಇದು ಸುಮಾರು ವರ್ಷಗಳಿಂದ ಈ ಚಾಲೆಂಜ್ ಅನ್ನು ಮಾಡ್ತಾ ಬಂದಿದ್ದಾರೆ. ಯಾರಿಗಾದ್ರೂ ಹಾವು ಕಚ್ಚಿದೆ, ಚೇಳು ಕಚ್ಚಿದೆ, ಹುಚ್ಚು ನಾಯಿ ಕಚ್ಚಿದೆ ಅಂತ ಹೇಳಿದ್ರೆ, ನೀವು 3 ತಾಸಿನ ಒಳಗಡೆ ನಮ್ಮ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿದರೆ, ಅವರಿಗೆ ಫೋನ್ ಮಾಡಿದರೆ, ಅವ್ರಿಗೆ ಯಾವುದೇ ರೀತಿಯಿಂದ ನೀವು ಸಂಪರ್ಕ ಮಾಡಿದರೆ, ಅವರು ಮೊಬೈಲ್ ಮುಖಾಂತರನೇ ನಿಮಗೆ ಪಠನೆ ಮುಖಾಂತರ ಆ ದುವಾವನ್ನು ಓದಿ ನಿಮ್ಮ ಈ ದೇಹದಲ್ಲಿ ಆಗಿರುವಂತಹ ಈ ಸಮಸ್ಯೆಗೆ ಹಾಗೂ ವಿಷಯಕ್ಕೆ ತಕ್ಷಣವೇ ನಿವಾರಣೆ ಕೊಡ್ತಾರೆ. ಹಾಗಾದರೆ ಇದು ಮಾಡುವಾಗ ಅಥವಾ ಯಾವುದೇ ಪೇಷಂಟಿಗಾಗಲಿ ಯಾವುದೇ ಮನುಷ್ಯನಿಗೆ ತೊಂದರೆ ಆದರೆ ನಮ್ಮ ಜಾಮಿಯಾ ತಾಲೀಮಾತೆ ಸೂಫಿಯಾ ವತಿಯಿಂದ ನಾವು 1 ಲಕ್ಷ ಸಹಾಯಧನವನ್ನು ನಿಮಗೆ ಕೊಡುತ್ತೇವೆ ಎಂದು ಇದು ಹೇಳುತ್ತೇವೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ. ಹಾಗಾಗಿ ನೀವು ನಾಳೆ 26 ಜೂನ್ 2026ರಂದು ನಮ್ಮ ಯೂಟ್ಯೂಬ್ ಚಾನಲ್ ತಾಲೀಮಾತೆ ಸೂಫಿಯಾದಲ್ಲಿ ಸೇರಿಕೊಂಡು ಲೈವ್ ಚಾನಲ್ನಲ್ಲಿ ನೀವು ಬರಬೇಕು. ಹಾಗೂ ಆವಾಗಲೇ ನಮ್ಮ ಗುರುಗಳು ಹೇಳುವಂಥ ದುವಾವನ್ನು ತಾವು ಪಠನೆ ಮಾಡಬೇಕು. ಪಠನೆ ಸಮಯದಲ್ಲಿ ಕಲ್ಲು ಸಕ್ಕರೆ ಮತ್ತು ನೀರನ್ನು ಇಟ್ಟುಕೊಳ್ಳಬೇಕು. ಇದು ತದನಂತರ ನೀವು 1 ವರ್ಷದ ಒಳಗೆ ನೀವು ಉಪಯೋಗಿಸಬಹುದು. ತದನಂತರ ಮುಂದಿನ ವರ್ಷನೂ ಕೂಡ ಇದೇ ತರ ಕಾರ್ಯಕ್ರಮ ಮಾಡಲಾಗುವುದು. ಮತ್ತು ನಾನು ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇರುವಂತ ನಮ್ಮ ಟಿವಿ ಶೋಗಳು ಹಾಗೂ ನಮ್ಮ ಇವೆಲ್ಲ ಬಂಧು ಬಳಗದವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ.